ಥ್ಯಾಂಕ್ ಯು. ರಾಜ್ಯದ ಮುಕುಟ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಈ ವರ್ಷ ಭಾರಿ ಬಿಸಿಲಿಗೆ ಗಡಿ ಜಿಲ್ಲೆ ಬೀದರ್ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಕುಡಿಯುವ ನೀರ್ ಇರ್ಬೋದು, ಇವತ್ತು ಜನ ಜಾನುವಾರು ಪ್ರಾಣಿ ಪಕ್ಷಿಗಳು ಕೂಡ ಪಡಬಾರ್ ಕಷ್ಟ ಪಡ್ಲತ್ತಾವ. ಹಾಗಾದ್ರೆ ನಿಜಕ್ಕೂ ಪರ್ಯಾಯವಾಗಿ ಬೀದರ್ ಜಿಲ್ಲೆ ಜನರಿಗೆ ಏನೊಂದು ಪರ್ಯಾಯವಾಗದ ಅಂದ್ರೆ ಈಗ ನೋಡ್ಬೋದು ನೀವು, ನಾವು ಕಾರಂಜ ಜಲಾಶಯ ಮೇಲ್ಗಡೆ ಇದ್ದೀವಿ, ಕಾರಂಜ ಡ್ಯಾಮ್ ಮೇಲ್ಗಡೆ ಇದ್ದೀವಿ. ಈಗಾಗಲೇ ಜಿಲ್ಲೆಯ ರೈತರ ಜೀವನಾಡಿ, ಜನರ ಜೀವನಾಡಿ ಎಂದು ಹೆಸರು ಪಡೆದಿರುವ ಕಾರಂಜ ಜಲಾಶಯದಲ್ಲಿ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿ ನೋಡಬಹುದು ಸಾಕಷ್ಟು ನೀರಿವೆ. ಈಗಾಗಲೇ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಕಾರಂಜ ಜಲಾಶಯ 7.961 TMC ನೀರಿನ ಸಾಮರ್ಥ್ಯ ಹೊಂದಿದೆ. ಈ ವರ್ಷ ಪ್ರಸಕ್ತ ಇವತ್ತಿನ ಡೇಟಿಗೆ ಈಗಾಗಲೇ 5.69 TMC ಜಲಾಶಯದಲ್ಲಿ ಇವೆ. ಅದ್ರ ಕಳೆದ ವರ್ಷಕ್ಕೆ ಈ ವರ್ಷ ಟ್ಯಾಲಿ ಮಾಡೋರ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ 5.4 TMC ನೀರಿದ್ದು, ಆದ್ರೆ ಈ ಬಾರಿ 5.67 TMC ನೀರಿವೆ. ಅಂದ್ರೆ ಸುಮಾರು 5% ನೀರೇನದಂದ್ರೆ ಹೆಚ್ಚಿಗಿವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಚಿಡಗುಪ್ಪ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಬೀದರ್ ಇರ್ಬೋದು, ಸಾಕಷ್ಟು ನಗರ ಪಟ್ಟಣಗಳಿಗೆ ಇದೇ ಜಲಾಶಯದ ನೀರು ಹೋಗ್ತಾವ. 1 TMC ನೀರು ಜಿಲ್ಲೆಯ ವಿವಿಧ ಪಟ್ಟಣ ನಗರಗಳಿಗೆ ಕುಡಿಯುವ ನೀರಿಗಾಗಿ ಕಾರಂಜ ಜಲಾಶಯ ಮೂಲಕ 1 TMC ನೀರು ಪ್ರತಿ ವರ್ಷ ಬೇಕಾಗ್ತದೆ. ಅದೇ ರೀತಿ ಎಡದಂಡೆ ಕಾಲುವೆ, ಬಲದಂಡ ಕಾಲುವೆ ಇರ್ಬೋದು, ಗೇಟ್ಗಳ ಮೂಲಕ ಏನ್ ರೈತರ ಹೊಲಗಳಿಗೆ ಹೋಗ್ತಾವ. ರೈತರಿಗೋಸ್ಕರ ಸುಮಾರು 3 TMC ನೀರು ಬೇಕು. ಹೀಗಾಗಿ ಈ ವರ್ಷ ಈಗಾಗಲೇ ಭಾರಿ ಬಿಸಿಲು, ಭಾರಿ ಬೇಸಿಗೆಗ ರೈತರು ಜಾನುವಾರು ಪ್ರಾಣಿ ಪಕ್ಷಿಗಳು ನಲ್ಗೋಗ್ಯಾವ. ಆ ಒಂದಿನಲ್ಲಿ ನೀರು ನಾವು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 3 TMC ನೀರು ರೈತರಿಗೋಸ್ಕರ, 1 TMC ನೀರು ಜನರಿಗೆ ಕುಡಿಯೋಗೋಸ್ಕರ, ಉಳಿದುದು ಇನ್ನು 1.69 TMC ನೀರೇನದಂದ್ರೆ ಜಲಾಶಯದಲ್ಲಿ ಇವೆ ಎಂಬ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಈ ವರ್ಷ ಭಾರಿ ಮಳೆ ಬಂದ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿಗೆ ನೀರಿವೆ ಎಂಬುದು ಮಾಹಿತಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿಜಕ್ಕೂ ಬಿಸಿಲಿಗೆ ಈಗಾಗಲೇ ಸಾಕಷ್ಟು ಗ್ರಾಮಗಳಲ್ಲಿ ಬೋರ್ವೆಲ್ಗಳು ಕೈ ಕೊಡ್ತಾ ಇವೆ, ಹಳ್ಳ ಕೊಳ್ಳಗಳು ಬತ್ತು ಹೋಗ್ತಾ ಇವೆ, ಸಾಕಷ್ಟು ಪ್ರಾಣಿ ಪಕ್ಷಿ ಪಡಬಾರ್ದಂತ ಕಷ್ಟ ನೀರಿಗಾಗಿ ಪಡ್ತಾ ಇವೆ. ಇದ್ರ ಮಧ್ಯೆ ಈಗಾಗಲೇ ಕಾರಂಜ ಜಲಾಶಯದಿಂದ ಈಗಾಗಲೇ 549 ಕ್ಯೂಸೆಕ್ಸ್ ನೀರನ್ನೇನು ಬಿಡ್ತಾ ಇದ್ದಾರೆ. ಅದೇ ರೀತಿ ಟೋಟಲಿ ಕಾರಂಜ ಜಲಾಶಯ ಇವತ್ತೆಲ್ಲೋ ಒಂದ್ ಕಡೆ ಜಿಲ್ಲೆಯ ಬಿಸಿಲುನಾಡು ಬೀದರ್ ಜನರಿಗೆ ಒಂದು ಆಸರೆ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಈ ವರ್ಷ ಕುಡಿಯುವ ನೀರಿಗಾಗಿ ಏನ್ ಹಾಹಾಕಾರ ಸೃಷ್ಟಿ ಆಗಲ್ಲ ಎಂಬ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದ್ರೂ ಬಿ ಇವತ್ತು ಅಲ್ಲಲ್ಲಿ ಕುಡಿಯುವ ನೀರಿಗಾಗಿ ಜನ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀರು. ಥ್ಯಾಂಕ್ ಯು. ರಾಜ್ಯದ ಮುಕುಟ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಈ ವರ್ಷ ಭಾರಿ ಬಿಸಿಲಿಗೆ ಗಡಿ ಜಿಲ್ಲೆ ಬೀದರ್ ನಲ್ಗ್ ಹೋಗ್ಯದ ಅಂತ ಹೇಳ್ಬೋದು. ಕುಡಿಯುವ ನೀರ್ ಇರ್ಬೋದು, ಇವತ್ತು ಜನ ಜಾನುವಾರು ಪ್ರಾಣಿ ಪಕ್ಷಿಗಳು ಕೂಡ ಪಡಬಾರ್ ಕಷ್ಟ ಪಡ್ಲತ್ತಾವ. ಹಾಗಾದ್ರೆ ನಿಜಕ್ಕೂ ಪರ್ಯಾಯವಾಗಿ ಬೀದರ್ ಜಿಲ್ಲೆ ಜನರಿಗೆ ಏನೊಂದು ಪರ್ಯಾಯವಾಗದ ಅಂದ್ರೆ ಈಗ ನೋಡ್ಬೋದು ನೀವು, ನಾವು ಕಾರಂಜ ಜಲಾಶಯ ಮೇಲ್ಗಡೆ ಇದ್ದೀವಿ, ಕಾರಂಜ ಡ್ಯಾಮ್ ಮೇಲ್ಗಡೆ ಇದ್ದೀವಿ. ಈಗಾಗಲೇ ಜಿಲ್ಲೆಯ ರೈತರ ಜೀವನಾಡಿ, ಜನರ ಜೀವನಾಡಿ ಎಂದು ಹೆಸರು ಪಡೆದಿರುವ ಕಾರಂಜ ಜಲಾಶಯದಲ್ಲಿ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿ ನೋಡಬಹುದು ಸಾಕಷ್ಟು ನೀರಿವೆ. ಈಗಾಗಲೇ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಕಾರಂಜ ಜಲಾಶಯ 7.961 TMC ನೀರಿನ ಸಾಮರ್ಥ್ಯ ಹೊಂದಿದೆ. ಈ ವರ್ಷ ಪ್ರಸಕ್ತ ಇವತ್ತಿನ ಡೇಟಿಗೆ ಈಗಾಗಲೇ 5.69 TMC ಜಲಾಶಯದಲ್ಲಿ ಇವೆ. ಅದ್ರ ಕಳೆದ ವರ್ಷಕ್ಕೆ ಈ ವರ್ಷ ಟ್ಯಾಲಿ ಮಾಡೋರ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ 5.4 TMC ನೀರಿದ್ದು, ಆದ್ರೆ ಈ ಬಾರಿ 5.67 TMC ನೀರಿವೆ. ಅಂದ್ರೆ ಸುಮಾರು 5% ನೀರೇನದಂದ್ರೆ ಹೆಚ್ಚಿಗಿವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಚಿಡಗುಪ್ಪ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಬೀದರ್ ಇರ್ಬೋದು, ಸಾಕಷ್ಟು ನಗರ ಪಟ್ಟಣಗಳಿಗೆ ಇದೇ ಜಲಾಶಯದ ನೀರು ಹೋಗ್ತಾವ. 1 TMC ನೀರು ಜಿಲ್ಲೆಯ ವಿವಿಧ ಪಟ್ಟಣ ನಗರಗಳಿಗೆ ಕುಡಿಯುವ ನೀರಿಗಾಗಿ ಕಾರಂಜ ಜಲಾಶಯ ಮೂಲಕ 1 TMC ನೀರು ಪ್ರತಿ ವರ್ಷ ಬೇಕಾಗ್ತದೆ. ಅದೇ ರೀತಿ ಎಡದಂಡೆ ಕಾಲುವೆ, ಬಲದಂಡ ಕಾಲುವೆ ಇರ್ಬೋದು, ಗೇಟ್ಗಳ ಮೂಲಕ ಏನ್ ರೈತರ ಹೊಲಗಳಿಗೆ ಹೋಗ್ತಾವ. ರೈತರಿಗೋಸ್ಕರ ಸುಮಾರು 3 TMC ನೀರು ಬೇಕು. ಹೀಗಾಗಿ ಈ ವರ್ಷ ಈಗಾಗಲೇ ಭಾರಿ ಬಿಸಿಲು, ಭಾರಿ ಬೇಸಿಗೆಗ ರೈತರು ಜಾನುವಾರು ಪ್ರಾಣಿ ಪಕ್ಷಿಗಳು ನಲ್ಗೋಗ್ಯಾವ. ಆ ಒಂದಿನಲ್ಲಿ ನೀರು ನಾವು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 3 TMC ನೀರು ರೈತರಿಗೋಸ್ಕರ, 1 TMC ನೀರು ಜನರಿಗೆ ಕುಡಿಯೋಗೋಸ್ಕರ, ಉಳಿದುದು ಇನ್ನು 1.69 TMC ನೀರೇನದಂದ್ರೆ ಜಲಾಶಯದಲ್ಲಿ ಇವೆ ಎಂಬ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಈ ವರ್ಷ ಭಾರಿ ಮಳೆ ಬಂದ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿಗೆ ನೀರಿವೆ ಎಂಬುದು ಮಾಹಿತಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ.
ನಿಜಕ್ಕೂ ಬಿರು ಬಿಸಿಲಿಗೆ ಈಗಾಗಲೇ ಸಾಕಷ್ಟು ಗ್ರಾಮಗಳಲ್ಲಿ ಬೋರ್ವೆಲ್ಗಳು ಕೈ ಕೊಡ್ತಾ ಇವೆ, ಹಳ್ಳ ಕೊಳ್ಳಗಳು ಬತ್ತು ಹೋಗ್ತಾ ಇವೆ, ಸಾಕಷ್ಟು ಪ್ರಾಣಿ ಪಕ್ಷಿ ಪಡಬಾರ್ದಂತ ಕಷ್ಟ ನೀರಿಗಾಗಿ ಪಡ್ತಾ ಇವೆ. ಇದ್ರ ಮಧ್ಯೆ ಈಗಾಗಲೇ ಕಾರಂಜ ಜಲಾಶಯದಿಂದ ಈಗಾಗಲೇ 549 ಕ್ಯೂಸೆಕ್ಸ್ ನೀರನ್ನೇನು ಬಿಡ್ತಾ ಇದ್ದಾರೆ. ಅದೇ ರೀತಿ ಟೋಟಲಿ ಕಾರಂಜ ಜಲಾಶಯ ಇವತ್ತೆಲ್ಲೋ ಒಂದ್ ಕಡೆ ಜಿಲ್ಲೆಯ ಬಿಸಿಲುನಾಡು ಬೀದರ್ ಜನರಿಗೆ ಒಂದು ಆಸರೆ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಈ ವರ್ಷ ಕುಡಿಯುವ ನೀರಿಗಾಗಿ ಏನ್ ಹಾಹಾಕಾರ ಸೃಷ್ಟಿ ಆಗಲ್ಲ ಎಂಬ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದ್ರೂ ಬಿ ಇವತ್ತು ಅಲ್ಲಲ್ಲಿ ಕುಡಿಯುವ ನೀರಿಗಾಗಿ ಜನ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀರ. ಥ್ಯಾಂಕ್ ಯು. ರಾಜ್ಯದ ಮುಕುಟ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಈ ವರ್ಷ ಭಾರಿ ಬಿಸಿಲಿಗೆ ಗಡಿ ಜಿಲ್ಲೆ ಬೀದರ್ ನಲ್ಲಿ ಹೋಗ್ಯದ ಅಂತ ಹೇಳ್ಬೋದು. ಕುಡಿಯುವ ನೀರ್ ಇರ್ಬೋದು, ಇವತ್ತು ಜನ ಜಾನುವಾರು ಪ್ರಾಣಿ ಪಕ್ಷಿಗಳು ಕೂಡ ಪಡಬಾರ್ ಕಷ್ಟ ಪಡ್ಲತ್ತಾವ. ಹಾಗಾದ್ರೆ ನಿಜಕ್ಕೂ ಪರ್ಯಾಯವಾಗಿ ಬೀದರ್ ಜಿಲ್ಲೆ ಜನರಿಗೆ ಏನೊಂದು ಪರ್ಯಾಯವಾಗದ ಅಂದ್ರೆ ಈಗ ನೋಡ್ಬೋದು ನಾವು ಕಾರಂಜ ಜಲಾಶಯ ಮೇಲ್ಗಡೆ ಇದ್ದೀವಿ, ಕಾರಂಜ ಡ್ಯಾಮ್ ಮೇಲ್ಗಡೆ ಇದ್ದೀವಿ. ಈಗಾಗಲೇ ಜಿಲ್ಲೆಯ ರೈತರ ಜೀವನಾಡಿ, ಜನರ ಜೀವನಾಡಿ ಎಂದು ಹೆಸರು ಪಡೆದಿರುವ ಕಾರಂಜ ಜಲಾಶಯದಲ್ಲಿ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿ ನೋಡಬಹುದು ಸಾಕಷ್ಟು ನೀರಿವೆ. ಈಗಾಗಲೇ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಕಾರಂಜ ಜಲಾಶಯ 7.961 TMC ನೀರಿನ ಸಾಮರ್ಥ್ಯ ಹೊಂದಿದೆ. ಈ ವರ್ಷ ಪ್ರಸಕ್ತ ಇವತ್ತಿನ ಡೇಟಿಗೆ ಈಗಾಗಲೇ 5.69 TMC ಜಲಾಶಯದಲ್ಲಿವೆ. ಅದ್ರ ಕಳೆದ ವರ್ಷಕ್ಕೆ ಈ ವರ್ಷ ಟ್ಯಾಲಿ ಮಾಡೋರ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ 5.4 TMC ನೀರಿದ್ದು, ಅದ್ರ ಈ ಬಾರಿ 5.67 TMC ನೀರಿವೆ. ಅಂದ್ರೆ ಸುಮಾರು 5% ನೀರೇನದಂದ್ರೆ ಹೆಚ್ಚಿಗಿವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯ ಚಿಡಗುಪ್ಪ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಭಾಲ್ಕಿ ಇರ್ಬೋದು, ಬೀದರ್ ಇರ್ಬೋದು, ಸಾಕಷ್ಟು ನಗರ ಪಟ್ಟಣಗಳಿಗೆ ಇದೇ ಜಲಾಶಯದ ನೀರು ಹೋಗ್ತಾವ. 1 TMC ನೀರು ಜಿಲ್ಲೆಯ ವಿವಿಧ ಪಟ್ಟಣ ನಗರಗಳಿಗೆ ಕುಡಿಯುವ ನೀರಿಗಾಗಿ ಕಾರಂಜ ಜಲಾಶಯ ಮೂಲಕ 1 TMC ನೀರು ಪ್ರತಿ ವರ್ಷ ಬೇಕಾಗ್ತದೆ. ಅದೇ ರೀತಿ ಎಡದಂಡೆ ಕಾಲುವೆ, ಬಲದಂಡ ಕಾಲುವೆ ಇರ್ಬೋದು, ಗೇಟ್ಗಳ ಮೂಲಕ ಏನ್ ರೈತರ ಹೊಲಗಳಿಗೆ ಹೋಗ್ತಾವ. ರೈತರಿಗೋಸ್ಕರ ಸುಮಾರು 3 TMC ನೀರು ಬೇಕು. ಹೀಗಾಗಿ ಈ ವರ್ಷ ಈಗಾಗಲೇ ಭಾರಿ ಬಿಸಿಲು, ಭಾರಿ ಬೇಸಿಗೆಗ ರೈತರು ಜಾನುವಾರು ಪ್ರಾಣಿ ಪಕ್ಷಿಗಳು ನಲ್ಗೋಗ್ಯಾವ. ಆ ಒಂದಿನಲ್ಲಿ ನೀರು ನಾವು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 3 TMC ನೀರು ರೈತರಿಗೋಸ್ಕರ, 1 TMC ನೀರು ಜನರಿಗೆ ಕುಡಿಯೋಗೋಸ್ಕರ, ಉಳಿದುದು ಇನ್ನು 1.69 TMC ನೀರೇನದಂದ್ರೆ ಜಲಾಶಯದಲ್ಲಿವೆ ಎಂಬ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಈ ವರ್ಷ ಭಾರಿ ಮಳೆ ಬಂದ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿಗೆ ನೀರಿವೆ ಎಂಬುದು ಮಾಹಿತಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿಜಕ್ಕೂ ಬಿರು ಬಿಸಿಲಿಗೆ ಈಗಾಗಲೇ ಸಾಕಷ್ಟು ಗ್ರಾಮಗಳಲ್ಲಿ ಬೋರ್ವೆಲ್ಗಳು ಕೈ ಕೊಡ್ತಾ ಇವೆ, ಹಳ್ಳ ಕೊಳ್ಳಗಳು ಬತ್ತು ಹೋಗ್ತಾ ಇವೆ, ಸಾಕಷ್ಟು ಪ್ರಾಣಿ ಪಕ್ಷಿ ಪಡಬಾರ್ದಂತ ಕಷ್ಟ ನೀರಿಗಾಗಿ ಪಡ್ತಾ ಇವೆ. ಇದ್ರ ಮಧ್ಯೆ ಈಗಾಗಲೇ ಕಾರಂಜ ಜಲಾಶಯದಿಂದ ಈಗಾಗಲೇ 549 ಕ್ಯೂಸೆಕ್ಸ್ ನೀರನ್ನೇನು ಬಿಡ್ತಾ ಇದ್ದಾರೆ. ಅದೇ ರೀತಿ ಟೋಟಲಿ ಕಾರಂಜ ಜಲಾಶಯ ಇವತ್ತೆಲ್ಲೋ ಒಂದ್ ಕಡೆ ಜಿಲ್ಲೆಯ ಬಿಸಿಲುನಾಡು ಬೀದರ್ ಜನರಿಗೆ ಒಂದು ಆಸರೆ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಈ ವರ್ಷ ಕುಡಿಯುವ ನೀರಿಗಾಗಿ ಏನ್ ಹಾಹಾಕಾರ ಸೃಷ್ಟಿ ಆಗಲ್ಲ ಎಂಬ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದ್ರೂ ಬಿ ಇವತ್ತು ಅಲ್ಲಲ್ಲಿ ಕುಡಿಯುವ ನೀರಿಗಾಗಿ ಜನ ಪಡಬಾರ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ